ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ದೇಶಕ್ಕಾಗಿ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ಪ್ರಾಣ ಬಿಟ್ಟಂತಹ ಮಹಾನ್ ಯೋಧ ಮುರಳಿ ನಾಯಕರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಇದುವರೆಗೂ ಯಾರು ಈ ವಿಡಿಯೋ ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ, ಮುರಳಿ ನಾಯಕ್ ಅವರು ದೇಶಕ್ಕಾಗಿ ಪ್ರಾಣ ಬಿಟ್ಟಂತಹ ಹೋರಾಟಗಾರರಲ್ಲಿ ಅಥವಾ ಯೋಧರಲ್ಲಿ ಒಬ್ಬರು. ಸ್ನೇಹಿತರು, ನಾವು ಭಾರತದ ಇತಿಹಾಸ ಪುಟಗಳನ್ನು ತೆಗೆದು ಹೋದಂತೆ ಭಾರತ ದೇಶಕ್ಕಾಗಿ ಅನೇಕ ಜನರು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಅಂಥವರಲ್ಲಿ ಪ್ರಮುಖರು ಅತ್ಯಂತ ಕಡಿಮೆ ವಯಸ್ಸಿಗೆ ಪ್ರಾಣ ಬಿಟ್ಟಂತಹ ವ್ಯಕ್ತಿಗಳು ಖುದೀರಾಮ್ ಬೋಸ್, ಜತಿನ್ ದಾಸ್, ವಾಸುದೇವ ಬಲವಂತ್ ಫಡ್ಕೆ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಇನ್ನೂ ಮುಂತಾದ ಹಲವಾರು ನಾಯಕರು ನಮ್ಮ ಪುಟಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಅದಾದ ನಂತರ ಸ್ವತಂತ್ರ ಭಾರತದ ನಂತರ ಇನ್ನೂ ಅನೇಕ ಜನರು ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಇತ್ತೀಚೆಗೆ ಭಾರತ ಸರ್ಕಾರವು ಕೈಗೊಂಡಿದ್ದ ಆಪರೇಷನ್ ಸಿಂಧೂರಿನಲ್ಲಿ ದೇಶಕ್ಕಾಗಿ ಪ್ರಾಣ ಬಿಟ್ಟಂಥ ಅತ್ಯಂತ ಕಡಿಮೆ ವಯಸ್ಸಿನ ವ್ಯಕ್ತಿ ಮುರಳಿ ನಾಯಕರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಸ್ನೇಹಿತರೆ, ಮುರಳಿ ನಾಯಕ್ ಅವರು ಜನಿಸಿದ್ದು 2000 ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ತಲ್ಲಿತಾಂಡ. ತಂದೆ ಶ್ರೀರಾಮ್ ನಾಯಕ್, ತಾಯಿ ಜ್ಯೋತಿಬಾಯಿ. ಸ್ನೇಹಿತರೆ, ಇವರು 1995 ಮುಂಬೈಗೆ ತಮ್ಮ ಸ್ಥಳಾಂತರವಾಗುತ್ತಾರೆ. ಇವರು ತಮ್ಮ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಸೋಮನತಂಡಪಲ್ಲಿಯಲ್ಲಿ ಮುಂದುವರಿಸುತ್ತಾರೆ. 2022 ಅಗ್ನಿಪಥ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ತದನಂತರ 2022 ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸೈನ್ಯ ತರಬೇತಿಯನ್ನು ಪಡೆದು ದೇಶದ ಒಬ್ಬ ಯೋಧನಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಾರೆ. ಅದಾದ ಕಳೆದ 3 ವರ್ಷಗಳಲ್ಲಿ ಭಾರತ ಸರ್ಕಾರವು ಮತ್ತು ಪಾಕಿಸ್ತಾನದ ನಡುವೆ ಒಂದು ಸಂಘರ್ಷದ ವೇಳೆಯಲ್ಲಿ ಮುರಳಿ ನಾಯಕ್ ಅವರು ಸಾವನ್ನಪ್ಪುತ್ತಾರೆ. ಸ್ನೇಹಿತರೆ, ಮುರಳಿ ನಾಯಕರವರು ಸಾವನ್ನಪ್ಪುದ ಆ ಆಪರೇಷನ್ ಸಿಂಧೂರನ ಬಗ್ಗೆ ಒಂದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದಿಡಲು ಬಯಸುತ್ತೇನೆ. ಸ್ನೇಹಿತರೆ, ಅದು 2025 ಏಪ್ರಿಲ್ 22 ಮಧ್ಯಾಹ್ನ ಸುಮಾರು 1:30 ಗಂಟೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಎಂಬ ಪ್ರದೇಶದಲ್ಲಿ ಪ್ರವಾಸಿಗರು ಇರುವಂತಹ ಸ್ಥಳದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಏಕಾಏಕಿ ಗುಂಡಿನ ಚಕಮಕಿಯಲ್ಲಿ ಸುಮಾರು 26 ಭಾರತೀಯರನ್ನು ಕಳೆದುಕೊಳ್ಳಬೇಕಾದ ಅವಶ್ಯಕತೆಯನ್ನು ಬಂದಿತು. ಅದಕ್ಕೆ ಪ್ರತೀಕಾರವಾಗಿ ಭಾರತ ಸರ್ಕಾರವು ಮೇ 8 ಆಪರೇಷನ್ ಸಿಂಧೂರ ಎಂಬ ಕಾರ್ಯಾಚರಣೆ ರಾತ್ರಿ 1:30 ಗಂಟೆಯಲ್ಲಿ ಮಾಡಿತು. ಈ ಆಪರೇಷನ್ ಸಿಂಧೂರ ಎಂಬ ಕಾರ್ಯಾಚರಣೆಯಲ್ಲಿ ಸುಮಾರು ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಧ್ವಂಸ ಮಾಡಿಸಿತು ಹಾಗೂ ಪ್ರಪಂಚದ ಬೇಕಾಗುವಂತಹ ಭಯೋತ್ಪಾದಕರನ್ನು ಸಹ ಕೊಲ್ಲಲಾಯಿತು. ಇಂತಹ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗುಂಡಿನ ಚಕಮಕಿಯಲ್ಲಿ ನಾವು ಸುಮಾರು 6 ಭಾರತೀಯ ಯೋಧರನ್ನು ಕಳೆದುಕೊಳ್ಳಬೇಕಾದ ಆಪರೇಷನ್ ಸಿಂಧೂರ್ ಎಂಬ ಕಾರ್ಯಾಚರಣೆಯಲ್ಲಿ ಮುರಳಿ ನಾಯಕ್ ಅವರ ವೀರ ಮರಣವನ್ನು ಹೊಂದಿತ್ತು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗಿನ ಕಾಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.